ಹಾಯ್ ಎಲ್ರಿಗೂ ನಮಸ್ಕಾರ. ಕನ್ನಡತಿಯ ಕಥೆಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಥೆಗಳನ್ನ ಕೇಳಿ. ಹಾಗೆ ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಡೆವಿಲ್ ಕಥೆಯ ಮುಂದುವರೆದ ಭಾಗ ಅಂದರೆ ಅಧ್ಯಾಯ 4 ಮುಂದುವರಿಸೋಣ. ತನ್ನ ಕಣ್ಮುಂದೆನೆ ಗಂಡನ ಭುಜದ ಮೇಲೆ ನೇತಾಡ್ತಿದ್ದವಳನ್ನ ಮನಸ್ಸಿನಲ್ಲೇ ಶಪಿಸ್ತಾ ನಿಂತಲು ಸುಸ್ವರ. ಯಾರವಳು ನನ್ನ ಗಂಡನ ಭುಜದ ಮೇಲೆ ನೇತಾಡ್ತಿರೋದು? ಅವಳು ಕಾಲನ್ನ ಮುರಿದು ಒಲೆಗೆ ಹಾಕಬೇಕು. ಮಾರಮ್ಮನ ಕೃಪೆಯಿಂದ 2 ದಿನ ಅವಳಿಗೆ ಜ್ವರ ಬಂದು ಮಲಗುವಂತಾಗಲಿ ಅಂತ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿಕೊಂಡ್ಲು ಸುಸ್ವರ. ಸ್ಟೇ ಅವೇ ವಿತ್ ಯುವರ್ ಲಿಮಿಟ್ ಸ್ವಪ್ನ ಅಂತ ಹಲ್ಲು ಕಚ್ತಾ ರುದ್ರ ಆಡಿದ ಮಾತುಗಳಿಂದ ಸ್ವಪ್ನ 4 ಅಡಿ ದೂರ ಸರಿದು ನಿಂತಲು. ಎಲ್ಲಿಂದಲೋ ಅಲ್ಲಿಗೆ ಬಂದು ಸೇರಿದ್ಲು ರೂಪ. ಅಣ್ಣ, ಗುರೂಜಿ ಹತ್ರ ಬ್ಲೆಸ್ಸಿಂಗ್ ತಗೊಂಡ್ಯಾ? ಗುಡ್. ಅಪ್ಪ ನಿನ್ನನ್ನೇ ಹುಡುಕ್ತಿದ್ರು. ಬೇಗ ಹೋಗಿ ಅವರನ್ನು ನೋಡು. ಸಿ ಅಣ್ಣ, ಟುಮಾರೋ ನಿನಗೆ ಸ್ವಪ್ನ ಮನೆಯಲ್ಲಿ ಡಿನ್ನರ್ ಅರೇಂಜ್ ಮಾಡಿದ್ದಾರೆ ಆಂಟಿ ಅಂದ್ಲು ರೂಪ. ಲುಕ್ ರೂಪ, ಯಾರ ಮನೆಗೂ ಹೋಗಿ ಕೂತು ಊಟ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ. ಆ್ಯಂಡ್ ಆಲ್ಸೋ ನಾಳೆನೇ ನನ್ನ ವೈಫ್ನ ಕರ್ಕೊಂಡು ಹನಿಮೂನಿಗೆ ಹೋಗ್ತಾ ಇದ್ದೀನಿ ಅಂದವನು ರೂಪಾಳ ಮಾತನ್ನು ಲಕ್ಷಿಸಿದೆ. ಅಲ್ಲಿ ನಿಂತು ಇವರನ್ನು ನೋಡ್ತಿದ್ದ ಸುಸ್ವರಾಳ ಕೈ ಹಿಡಿದು ಮನೆಯೊಳಗಡೆ ಕರ್ಕೊಂಡು ಹೋದ. ಕಟುಕನ ಕೈಗೆ ಸಿಕ್ಕ ಆಡಿನಂತೆ ತನ್ನ ಹೆಂಡತಿನ ಎಳ್ಕೊಂಡು ಒಳಗೆ ಬರೋ ರುದ್ರನನ್ನ ಕಂಡ ಕೂಡಲೇ ಅತಿಥಿಗಳನ್ನ ಗಮನಿಸ್ತಿದ್ದ ಸಾಗರಿ ವೇಗವಾಗಿ ಇವಳ ಬಳಿಗೆ ಓಡ್ಬಂದ್ಲು. ಇವಳನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಸುಸ್ವರಾಳನ್ನ ಸಾಗರಿಗೆ ಒಪ್ಪಿಸಿ ರುದ್ರ ತನ್ನ ತಂದೆಯನ್ನ ಹುಡುಕ್ತಾ ಹೋದ. ತಂಗಿನ ಸ್ವಲ್ಪ ಮರೆಯಾದ ಜಾಗಕ್ಕೆ ಕರೆದೊಯ್ದ ಸಾಗರಿ, ಏನಮ್ಮ, ಏನಾದರೂ ಸಮಸ್ಯೆ ಆಯ್ತಾ? ಯಾಕೆ ನಿನ್ನ ಕೈ ಹಿಡ್ಕೊಂಡು ಹೀಗೆ ಎಳ್ಕೊಂಡು ಬಂದ್ರು ಅಂತ ಆತಂಕದಿಂದ ತಂಗಿನ ಕೇಳಿಲ್ಲ. ನಾವು ಸ್ವಾಮೀಜಿ ನೋಡೋಕೆ ಹೋಗಿದ್ವಲ್ಲ, ನೋಡ್ಕೊಂಡು ಬಂದ್ವಿ. ಆಗ ಒಂದು ಕಳ್ಳಿ ವೇಗವಾಗಿ ಓಡ್ಬಂದು ನನ್ನ ಗಂಡನ ಭುಜ ಹಿಡಿದು ನೇತಾಡಿದ್ಲು. ಆ ಕಳ್ಳಿನ ಹೀಗೆ ನನ್ನ ಗಂಡನ ಭುಜ ಹಿಡಿದು ನೇತಾಡಬೇಡ ಅಂತ ಬೈದರು. ಅಷ್ಟಕ್ಕೆ ಆ ಲೂಸ್ ರೂಪ ಬಂದ್ಲು. ಆ ಲೂಸ್ ಏನೋ ಹೇಳಿ ಅದಕ್ಕೂ ಬೈಗುಳ ಬಿತ್ತು ಅವಳಿಗೆ. ಆಮೇಲೆ ನಾಳೆನೇ ನಾವಿಬ್ಬರು ಹನಿಮೂನಿಗೆ ಹೋಗ್ತೀವಂತೆ. ಅಕ್ಕ, ನನಗೆ ಅವನ ಜೊತೆಗೆ ಸ್ವಲ್ಪ ಸಮಯ ಹೊರಗಡೆ ಹೋಗಿ ಬಂದಿದ್ದಕ್ಕೆ ಹೊಟ್ಟೆ ಎಲ್ಲ ಕಲಗ್ತಿದೆ. ನನ್ನನ್ನು ಎಲ್ಲಾದರೂ ಕರ್ಕೊಂಡು ಹೋಗಿ ಬಲಿ ಕೊಟ್ಬಿಡ್ತಾನೇನೋ. ಅಪ್ಪ, ಮಾವ ಅವ್ರ ಹತ್ರ ಹೇಳಿ ಈ ಪ್ಲ್ಯಾನ್ ಕ್ಯಾನ್ಸಲ್ ಮಾಡು ಅಕ್ಕ ಅಂದೆ ಸಾಗರಿಯ ಗಲ್ಲ ಹಿಡಿದು ಬೇಡ್ಕೊಂಡ್ಲು ಸುಸ್ವರ. ಹನಿಮೂನಾ ಅಂತ ತಂಗಿ ಹೇಳಿದ ಮಾತನ್ನು ನಂಬೋಕ್ಕೂ ಸಾಧ್ಯವಾಗದೆ, ನಮ್ಮದೇ ಇರೋಕ್ಕೂ ಆಗದೆ ಬಾಯಿ ತೆರೆದು ನೋಡಿದ್ಲು ಸಾಗರಿ. ರುದ್ರ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದನ್ನು ಕುಟುಂಬದಲ್ಲಿ ಯಾರೂ ಬದಲಾಯಿಸೋಕೆ ಸಾಧ್ಯ ಇಲ್ಲ. ಅದರ ನಂತರ ಬಂದಿದ್ದ ಸಂಬಂಧಿಕರನ್ನು ನೋಡ್ಕೊಳ್ಳೋದು, ಆಗಾಗ ಸುಸ್ವರಾಗೆ ಬೇಕಾದದನ್ನು ಗಮನಿಸೋದು. ಸಾಗರಿಯ ಸಮಯ ತುಂಬ ವೇಗವಾಗಿ ಕಳೀತಿದೆ. ರಾತ್ರಿ ರುದ್ರ ಏನೋ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋದ. ಸುಸ್ವರ ಭಯ ಪಡ್ತಿದ್ದ ಮೊದಲ ರಾತ್ರಿ ಅವಳಿಗೆ ನೆಮ್ಮದಿಯ ರಾತ್ರಿಯಾಗಿ ಕಳೀತು. ಬೆಳಗ್ಗೆ ನಾರಾಯಣ ಅವರು ಮೊದಲನೇ ಕೆಲಸವಾಗಿ ಹೇಳ್ಕೊಂಡು ಹೊರಟ್ಬಿಟ್ರು. ಎಲ್ಲಿ ಇನ್ನೂ ನೀವು ಹೊಟ್ಟಿಲ್ವಾ ಅನ್ನೋ ಮಾತು ಕೇಳಿ ಬರುತ್ತೋ ಎನ್ನೋ ಭಯ ಅವರಿಗೆ. ಆದರೆ ಸಾಗರಿಗಂತೂ ಇದೆಲ್ಲ ಅಭ್ಯಾಸ ಆಗಿತ್ತು. ಸುಸ್ವರ ಸಣ್ಣ ಮಗುವಿನಂತೆ ಹತ್ತು ಅಮ್ಮನಾಯಿತು. ಅಳ್ಬೇಡ ಕಂದ, ಅಪ್ಪ ಹೋಗಿ ಬರ್ತೀನಿ. ಇಲ್ಲಿನೂ ಯಾರ ಮಾತನ್ನೂ ಕೇಳಬಾರ್ದು, ಅಕ್ಕನ ಮಾತನ್ನೇ ಕೇಳಬೇಕು. ಹಾಗೆ ನಿನ್ನ ಗಂಡನ ಮಾತನ್ನು ಕೇಳಬೇಕು. ಬೇರೆಯವ್ರ ಮಾತು ಕೇಳಿ ಅನಗತ್ಯವಾಗಿ ಮನಸ್ಸನ್ನು ಗೊಂದಲಗೊಳಿಸ್ಕೋಬೇಡ. ಏನೇ ನಡೆದ್ರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು. ನಮ್ಮ ಮನೆ ತರಹ ಅಲ್ಲ, ಅಕ್ಕ ಏನು ಹೇಳ್ತಾಳೋ ಅದನ್ನು ಕೇಳಬೇಕು ಅಂತ ಯಾವಾಗಲೂ ಹೇಳೋ ಕಿವಿ ಮಾತುಗಳನ್ನು ಹೇಳಿ ನಾರಾಯಣ ಆ ಜಾಗದಿಂದ ಹೊರಟರು. ಕಣ್ಣೀರು ಹಾಕ್ತಿದ್ದ ಸುಸ್ವರಾಳನ್ನು ಸಮಾಧಾನ ಪಡಿಸೋದು ಸಾಗರಿಗೆ ಕಷ್ಟವಾಯಿತು. ತುಂಬ ಕಷ್ಟವಾದರೆ ನಿಮ್ಮ ತಂಗಿನ ಅಪ್ಪನ ಜೊತೆಗೆ ಕಳಿಸ್ಬಿಡ್ಬೇಕಿತ್ತು ಅಂತ ಹಿಂದಿನಿಂದ ರೂಪಾಳ ಧ್ವನಿ ಕೇಳಿ ಸಾಗರಿಯ ಮೈ ನೆಟ್ಟಗಾಯ್ತು. ಅದೇನಿಲ್ಲ, ಸುಮ್ಮನೆ ಸ್ವಲ್ಪ ಸಮಯ ಅಳ್ತಾಳೆ, ಆಮೇಲೆ ಸರಿ ಹೋಗ್ತಾಳೆ ಅಂದ್ಲು. ಅದೇ ತಾನೇ, ಇಷ್ಟು ದೊಡ್ಡ ಐಷಾರಾಮಿ ಜೀವನ ಸಿಕ್ಕಾಗ ಆ ಹಳ್ಳಿ ಜೀವನ ನೆನಪು ಮಾಡ್ಕೊಳ್ಳೋಕೆ ಮನ್ಸು ಬರುತ್ತಾ ಅಂತ ಅನಗತ್ಯವಾಗಿ ಚುಚ್ಚು ಮಾತುಗಳನ್ನು ಆಡಿ ಅಕ್ಕ ತಂಗಿರಿಬ್ರು ಮನಸ್ಸನ್ನು ನೋಯಿಸಿ ಅಲ್ಲಿಂದ ಹೋದ್ಲು ರೂಪ. ಅಕ್ಕ, ಅವಳು ಯಾಕೆ ಯಾವಾಗಲೂ ನಮ್ಗೆ ಹಿಂಗೆ ಏನಾದರೂ ಹೇಳ್ತಲೇ ಇರ್ತಾಳೆ ಅಂತ ಕೇಳಿದ ಸುಸ್ವರಾಳಲ ಅಳು ಈಗ ನಿಂತಿತ್ತು. ಇಲ್ದವರಿಗೆ ಕಂಡ್ರೆ ಅಸೂಯೆ ಅಲ್ವಾ? ಸರಿ ಬಿಡು ಅವಳನ್ನು. ನೀನು ಬಂದು ಬಟ್ಟೆಗಳನ್ನೆಲ್ಲ ಬ್ಯಾಗಲ್ಲಿಡು. ಸರಿಯಾಗಿ 10 ಗಂಟೆಗೆ ನಿಮಗೆ ಫ್ಲೈಟ್. ಇನ್ನು ಅರ್ಧ ಗಂಟೆಯಲ್ಲಿ ಹೊರಟ್ರೆ ಸರಿ ಇರುತ್ತೆ ಅಂದ್ಲು ಸಾಗರಿ. ಎಲ್ಲಿಗಕ್ಕ ಹೋಗೋದು ಅಂದ್ಲು ಸುಸ್ವರ. ನೀವಿಬ್ಬರು ಹೋಗ್ತಿದ್ದೀರಾ ಅಷ್ಟೆ,
ಅಂದ್ಲು ಸಾಗರಿ. ಅಕ್ಕ ಅಂದ್ಲು ಸುಸ್ವರ. ಏನಮ್ಮ, ಇದರಲ್ಲಿ ನಾನು ತಲೆ ಹಾಕಲ್ಲ, ಹೇಳಿದ್ದನ್ನು ಕೇಳು. ಬಂದು ಬಟ್ಟೆಗಳನ್ನು ಬ್ಯಾಗಲ್ಲಿ ತುಂಬು, ಹೊರಡೋ ದಾರಿ ನೋಡು ಅಂತ ತಂಗಿನ ಎಚ್ಚರಿಸಿ ತನ್ನ ಜೊತೆಗೆ ಕರ್ಕೊಂಡು ಹೋದ್ಲು ಸಾಗರಿ. ಇನ್ನು ಸುಸ್ವರಾಳ ಜೀವನ ಅಂದರೆ ಏನು ಅಂತ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕೆ ಹೊರಟಿದ್ದಾಳೆ. ರುದ್ರನ ಜೊತೆಗೆ ಹೊರಟ್ಲು ಸುಸ್ವರ. ವಿಮಾನ ನಿಲ್ದಾಣದ ಅಷ್ಟು ದೊಡ್ಡ ಜಾಗವನ್ನು ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಕಣ್ಣುಗಳನ್ನು ಅರಳಿಸಿ ನೋಡ್ತಿದ್ಲು ಸುಸ್ವರ. ಅವಳ ಪ್ರತಿಯೊಂದು ನಡೆಯನ್ನು ಗಮನಿಸ್ತಿದ್ದ ರುದ್ರ. ಅವಳ ಬಳಿ ಬಾಯ್ ಬಿಟ್ಟು ಒಂದು ಮಾತು ಕೂಡ ಆಡಲಿಲ್ಲ. ಸೆಕ್ಯೂರಿಟಿ ಚೆಕ್ ಮುಗಿಸಿ ಬೋರ್ಡಿಂಗಿಗೆ ಹೋಗಿ ಫ್ಲೈಟ್ನಲ್ಲಿ ಕುತ್ಕೊಳ್ಳೋವರೆಗೆ ರುದ್ರ ಸುಸ್ವರಳ ಜೊತೆಗೆ ಮಾತಾಡಲೇ ಇಲ್ಲ. ಆದರೆ ಸುಸ್ವರಾಗೆ ಅದು ಯಾವುದು ದೊಡ್ಡ ವಿಷಯನೇ ಅನ್ನಿಸ್ಲಿಲ್ಲ. ಅಷ್ಟು ದೊಡ್ಡ ಏರ್ಪೋರ್ಟನ್ನು ನಾನು ಸಿನಿಮಾಗಳಲ್ಲಿ ಮಾತ್ರ ನೋಡಿದ್ದೆ. ಆ ಹುಡುಗಿ ಕೈಯಲ್ಲಿ ಏನೋ ಇಟ್ಕೊಂಡು ನನ್ನನ್ನು ಯಾಕೆ ಸ್ಕ್ಯಾನ್ ಮಾಡ್ತಿದ್ದಾಳೆ? ನಾವೇ ನೇರವಾಗಿ ವಿಮಾನ ಹತ್ತಿ ಹೋಗಬಾರ್ದಾ? ಇಲ್ಲೇ ಯಾಕೆ ಕುತ್ಕೋಬೇಕು? ಒಂದು ವೇಳೆ ಈ ವಿಮಾನ ಸ್ಫೋಟಗೊಂಡ್ರೆ ಏನಾಗುತ್ತೆ? ನಾವು ನಿಜವಾಗ್ಲೂ ವಿಮಾನದೊಳಗಡೆ ಬಂದು ಕುತ್ಕೊಂಡ್ವಾ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿ ರುದ್ರನ ತಾಳ್ಮೆಯನ್ನು ಪರೀಕ್ಷಿಸ್ತಿದ್ಲು ಸುಸ್ವರ. ಅವನು ಮೌನವಾಗಿದ್ದು ಅವಳಿಗೆ ಅರ್ಥವೇ ಆಗಲಿಲ್ಲ. ಒಂದು ವೇಳೆ ಒಂದು ಪ್ರಶ್ನೆ ಕೇಳಿದ್ರೆ ಅವನು ಸುಮ್ಮನೆ ನೋಡೋದನ್ನೇ ಕಂಡುಕೊಂಡು ತಕ್ಷಣವೇ ಮತ್ತೊಂದು ಪ್ರಶ್ನೆ ಕೇಳ್ತಿದ್ಲು. ಅವಳಿಗೆ ಪ್ರಶ್ನೆ ಕೇಳೋದಕ್ಕೆ ಮಾತ್ರ ಬಂದಿತ್ತು, ಆದರೆ ಅದಕ್ಕೆ ಉತ್ತರ ಪಡೆಯೋ ತಾಳ್ಮೆನೇ ಅವಳಲ್ಲಿರಲಿಲ್ಲ. ಕೊನೆಗೆ ವಿಮಾನದಲ್ಲಿ ಸೀಟ್ ಬೆಲ್ಟ್ ಹಾಕೋವಾಗ ಅವಳು ತಡವರಿಸ್ತಿದ್ದಾಗ ರುದ್ರ ಅವಳ ಕೈಯಿಂದ ಅದನ್ನು ಕಿತ್ಕೊಂಡು ತಾನೇ ಅವಳಿಗೆ ಸೀಟ್ ಬೆಲ್ಟ್ ಹಾಕ್ತಾ. ಏನಿದು, ಬೇಗ ವಿಮಾನ ಹಾರಿಸ್ಬಾರ್ದಾ? ಇನ್ನೂ ಯಾಕೆ ವೆಯ್ಟ್ ಮಾಡ್ತಿದ್ದಾರೆ? ಯಾರಾದರೂ ಬರಬೇಕಾ? ನಮ್ಮೂರಲ್ಲಿ ಹೊಸ ಗಾಡಿ ತಗೊಂಡ್ರೆ ನಿಂಬೆ ಹಣ್ಣಿಟ್ಟು ಪೂಜೆ ಮಾಡ್ತಾರೆ. ಅಷ್ಟೊಂದು ದೊಡ್ಡ ವಿಮಾನ ನಮ್ಮನ್ನು ಹೊತ್ಕೊಂಡು ಹಾರುತ್ತೆ, ಇದಕ್ಕೂ ನಿಂಬೆಹಣ್ಣು ಇಟ್ಟಿದ್ದಾರಾ ಅಂದ್ಲು ಸುಸ್ವರ. ನಿಂಬೆಹಣ್ಣು ಬದಲಾಗಿ ನಿನ್ನ ತಲೆನ ತಂದು ಟೈರ್ ಅಡಿಲಿ ಇಡು, ತುಂಬ ಪರ್ಫೆಕ್ಟಾಗಿರುತ್ತೆ ಅಂತ ತನ್ನ ತಾಳ್ಮೆಯನ್ನು ಪರೀಕ್ಷಿಸ್ತಾ ಇದ್ದ ಹೆಂಡತಿಗೆ ರುದ್ರ ಖಾರವಾಗಿ ಉತ್ತರ ನೀಡ್ದ. ತಲೆ ಕೊಟ್ಟರೆ ನಾನು ಸತ್ತು ಹೋಗಲ್ವಾ ಅಂತ ಮುಗ್ಧವಾಗಿ ಉತ್ತರಿಸಿದವಳನ್ನು ನೋಡಿ ರುದ್ರ ಏನು ಹೇಳ್ದೆ ಕಣ್ಣು ಮುಚ್ಕೊಂಡ. ವಿಮಾನ ಹಾರುವಾಗ ಭಯಪಡ್ತಿದ್ದ ಸುಸ್ವರಾಗೆ ಇಷ್ಟೇನಾ ಅನ್ನಿಸ್ತು. ಆಸಕ್ತಿಯಿಂದ ಕಿಟಕಿಯ ಸೀಟ್ನಲ್ಲಿ ಕೂತು ಆಕಾಶವನ್ನೇ ನೋಡತೊಡಗಿದ್ಲು. ಇಬ್ಬರು ಜರ್ಮನಿಯತ್ತ ಪ್ರಯಾಣ ಬೆಳೆಸಿದ್ರು. ದುಬೈಗೆ ಹೋಗಿ ಅಲ್ಲಿಂದ ಮತ್ತೊಂದು ವಿಮಾನ ಬದಲಾಯಿಸ್ಬೇಕಿತ್ತು. ಸ್ವಲ್ಪ ಸಮಯ ಆಕಾಶವನ್ನು ನೋಡ್ತಿದ್ದವಳು ಯಾವಾಗ ನಿದ್ರೆಗೆ ಜಾರಿದ್ಲು ಅಂತ ಅವಳಿಗೆ ಗೊತ್ತಾಗಲಿಲ್ಲ. ಸಮಯ ಕಳೆದಂತೆ ಗಂಡ ಅವಳನ್ನು ಎಬ್ಸೋದಾಗ ಸುಸ್ವರ ಕಣ್ಣು ತೆರೆದ್ಲು. ವಿಮಾನದ ಸಿಬ್ಬಂದಿ ಟ್ರಾಲಿಲಿ ಊಟದ ಪದಾರ್ಥಗಳನ್ನು ತರ್ತಿದ್ರು. ಅವ್ರ ಮುಂದೆ ಇದ್ದ ಮೆನ್ಯೂನ ನೋಡಿ ಬೇಕಾದ ಆಹಾರವನ್ನು ಆರ್ಡರ್ ಮಾಡಿದ್ರು. ಸುಸ್ವರ ಕೈಯಲ್ಲಿ ಮೆನು ಇದ್ದಾಗ ಅದರಲ್ಲಿನ ಆಹಾರದ ಹೆಸರುಗಳನ್ನು ಓದ್ತಾ ಕಂಗಾಲಾದ್ಲು. ಬಿರಿಯಾನಿ ಬಿಟ್ಟರೆ ಅವಳಿಗೆ ಬೇರೆ ಯಾವುದೇ ತಿನಿಸುಗಳ ಪರಿಚಯವಿರಲಿಲ್ಲ. ನನಗೆ ಬಿರಿಯಾನಿ ಕೊಡಿ ಅಂದ್ಲು. ಆದರೆ ಆ ಸಮಯದಲ್ಲಿ ಅವಳಿಗೆ ಹಸಿವೇ ಇರಲಿಲ್ಲ. ಮೊದಲ ಬಾರಿಗೆ ಆಕಾಶದಲ್ಲಿ ಹಾರ್ತಾ ಇರೋದ್ರಿಂದ ತಲೆ ಸುತ್ತಿದಂತಾಗ್ತಿತ್ತು. ರುದ್ರ ಸಿಬ್ಬಂದಿ ಹತ್ರ ಬಂದಾಗ ಒಂದು ಚಿಕನ್ ರೋಲ್, ವೆಜ್ ಸ್ಯಾಂಡ್ವಿಚ್, ಕಾಫಿ, ಒಂದು ಚೀಸ್, ಪಾಸ್ತಾ ಆ್ಯಂಡ್ ಬ್ಲ್ಯಾಕ್ ಕಾಫಿ ಅಂತ ಫಾಸ್ಟಾಗಿ ಇಂಗ್ಲೀಷ್ನಲ್ಲಿ ಹೇಳ್ದ. ಬಾಯಿ ತೆರೆದು ಕಂಗಾಲಾಗಿ ನೋಡ್ತಿದ್ಲ ಸುಸ್ವರ. ಬಿರಿಯಾನಿ ಹೆಸರು ಬರಲೇ ಇಲ್ವಲ್ಲ, ಅಯ್ಯೋ ಇದನ್ನೆಲ್ಲ ಹೆಂಗೆ ತಿನ್ನೋದು ಅಂತ ಅವಳು ಯೋಚಿಸ್ತಿದ್ದಾಗಲೇ ಅವಳ ಮುಂದೆ ಟ್ರೇ ಇಟ್ಟು ಸ್ಯಾಂಡ್ವಿಚ್ ಮತ್ತು ಚಿಕನ್ ರೋಲ್ ಇಟ್ಟ. ಅವಳು ಆಶ್ಚರ್ಯವಾಗಿ ನೋಡಿದಾಗ ಚಿಕನ್ ರೋಲ್ ತೆಗೆದು ಅವಳ ಕೈಗೆ ಕೊಟ್ಟು, ಈಗ ಹೆವಿ ಫುಡ್ ಬೇಡ, ಮುಂದಿನ ವಿಮಾನ ಬದಲಾಯಿಸಿದ ಮೇಲೆ ತಿನ್ನಬಹುದು ಅಂತ ಸಮಾಧಾನ ಪಡಿಸ್ದ. ಮೊದಲ ಬಾರಿಗೆ ತಿಂದ ಆ ರುಚಿ ಅವಳಿಗೆ ಇಷ್ಟ ಆಯಿತು. ಊಟದ ನಂತರ ವೈಟ್ ಕಾಫಿ ಕುಡಿದು ಸುಸ್ವರ ಗಾಢ ನಿದ್ರೆಗೆ ಜಾರಿದ್ಲು. ಅವಳು ಊಟದ ಕಡೆಗೆ ಗಮನ ಹರಿಸಿದ್ದ ರುದ್ರ ಅವಳು ನಿದ್ರಿಸಿದ ಬಳಿಕ ತನ್ನ ಕಿವಿಯಲ್ಲಿದ್ದ ಬ್ಲೂಟೂತ್ ತೆಗೆದು ಪಕ್ಕಕ್ಕೆ ನೋಡ್ದ. ರುದ್ರ ಮನಸ್ಸಿನಲ್ಲಿ ಸುಸ್ವರಾಳನ್ನು ನೆನಪಿಸ್ಕೊಂಡ. ಅಮೃತಾಳಷ್ಟು ಸೌಂದರ್ಯವೋ ಅಥವಾ ಜಾಣ್ಮೆಯೋ ಸುಸ್ವರಾಳಲ್ಲಿ ಇದೆಯಾ ಅಂತ ತನ್ನನ್ನು ತಾನೇ ಪ್ರಶ್ನಿಸ್ಕೊಂಡ. ಅಮೃತ ಹೋದ ನಂತರ ತನ್ನ ಮಟ್ಟಿಗೆ ತರಬೇತಿ ಇಲ್ಲದ ಸುಸ್ವರಾಳನ್ನು ಯಾಕೆ ಮದುವೆ ಆದ ಅಂತ ಯೋಚಿಸ್ದ. ಅದಕ್ಕೆ ಉತ್ತರವೇ ಸಾಗರಿ. ಹೌದು, ರುದ್ರ ಸುಸ್ವರಾಳನ್ನು ಮದುವೆ ಆಗೋಕ್ಕೆ ಪ್ರಮುಖ ಕಾರಣವೇ ಸಾಗರಿ. ಎಂತಹ ಕಷ್ಟದಲ್ಲಿಯೂ ಸಾಗರಿಯನ್ನು ದೂರೋದು ಕಷ್ಟ. ತಂಗಿ ರೂಪಾಳ ನಡವಳಿಕೆ ರುದ್ರನಿಗೆ ಸಿಟ್ಟು ತರಿಸ್ತಿತ್ತು. ರೂಪಾಳನ್ನು ಭದ್ರ ಮತ್ತು ಬಲರಾಮ್ ಸಹಿಸ್ಕೊಂಡಂತೆ ರುದ್ರ ಎಂದಿಗೂ ಸಹಿಸ್ಕೊಂಡಿರಲಿಲ್ಲ.
ಆದರೆ ಸಾಗರಿಯನ್ನ ಮಾತ್ರ ಅವನು ಗೌರವಿಸ್ತಿದ್ದ. ಅಮೃತ ಮತ್ತು ರೂಪ ನಡುವೆ ಎಂದೂ ಹೊಂದಾಣಿಕೆ ಇರಲಿಲ್ಲ. ಬುದ್ಧಿವಂತೆಯಾದ ಅಮೃತ ಪ್ರತಿ ಬಾರಿಯೂ ತನ್ನ ಮಾತಿನ ಚಾತುರ್ಯದಿಂದ ರೂಪಳನ್ನು ಸೋಲಿಸ್ತಿದ್ಲು. ಅದಕ್ಕಾಗಿಯೇ ರೂಪಾಗೆ ತನಗಿಂತ ಕಡಿಮೆ ತರಗತಿಯ ಸಾಗರಿಯನ್ನು ಅವಮಾನಿಸೋದು ಸುಲಭವಾಗಿತ್ತು. ಅಮೃತ ಸಾಗರಿಯನ್ನು ಎಂದೂ ಕೆಳಮಟ್ಟದಲ್ಲಿ ಕಂಡಿರಲಿಲ್ಲ. ಆ ಮನೆಯ ಹಿರಿಯ ಸೊಸೆಯಾದ ಸಾಗರಿಯನ್ನು ಅಮೃತ ಗೌರವಿಸ್ತಿದ್ಲು. ಅಮೃತ ಹೋದ ನಂತರ ರೂಪಾಳ ಅಹಂಕಾರವನ್ನು ಸಹಿಸ್ಕೊಳ್ಳೋಕೆ ಸಾಗರಿಯ ತಂಗಿ ಸುಸ್ವರಾಳೆ ಸರಿಯಾದವಳು ಅಂತ ರುದ್ರ ಭಾವಿಸಿದ್ದ. ಕೆಲವು ಗಂಟೆಗಳ ನಂತರ ದುಬೈ ವಿಮಾನ ನಿಲ್ದಾಣದಲ್ಲಿ ಕಾಯೋ ಸಮಯ ಬಂದಿತ್ತು. ಸುಮ್ಮನೆ ಕೂರದೆ ಅವಳನ್ನು ಕರ್ಕೊಂಡು ಅಂಗಡಿಗಳನ್ನು ನೋಡೋಕೆ ಹೋದ. ಅವಳಿಗೂ ವಸ್ತುಗಳ ಬೆಲೆ ಅರ್ಥ ಆಯಿತು. ಸುಸ್ವರ ಎಲ್ಲಿಯೂ ಇದು ಬೇಕು ಅದು ಬೇಕು ಅಂತ ಹಠ ಹಿಡಿಯಲಿಲ್ಲ. ಮುಂದಿನ ವಿಮಾನದಲ್ಲಿ ಕೂತಾಗ ಈ ಬಾರಿ ಅವಳೇ ಸೀಟ್ ಬೆಲ್ಟ್ ಹಾಕ್ಕೊಂಡ್ಳು. ಈ ಬಾರಿ ಹಸಿವು ಹೆಚ್ಚಾಗಿತ್ತು. ಆದರೆ ಗಂಡ ಬೈತಾನೋ ಅನ್ನೋ ಭಯದಿಂದ ಕೇಳಲಿಲ್ಲ. 1 ಗಂಟೆ ನಂತರ ಊಟದ ಸಮಯ ಆಯಿತು. ಅವಳ ಹತ್ರ ಬಂದ ಸಿಬ್ಬಂದಿ ಏನಾದರೂ ಆರ್ಡರ್ ಮಾಡ್ತೀರಾ ಅಂತ ಕೇಳಿದಾಗ 2 ನಾನ್ ವೆಜ್ ಸೆಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳಿ ಆರೆಂಜ್ ಜ್ಯೂಸ್ ಕೇಳ್ದ ರುದ್ರ. ಸುಸ್ವರಾಗೆ ಕೋಪ ಬಂದರೂ ಸುಮ್ಮನಾದ್ಲು. ರುದ್ರ ಆಹಾರನ ತೆಗೆದು ಅವಳ ಮುಂದೆ ಇಟ್ಟ. ಮಟನ್ ಬಿರಿಯಾನಿ, ವೆಜ್ ಪಲಾವ್, ಫ್ರೂಟ್ ಸಲಾಡ್ ಮತ್ತು ನಟ್ ಬ್ರೌನಿ ಇತ್ತು. ಪ್ಲಾಸ್ಟಿಕ್ ಸ್ಪೂನ್ ಮತ್ತು ಫೋರ್ಕ್ ಕೊಟ್ಟು ಹೇಗೆ ತಿನ್ನಬೇಕು ಅಂತ ಸಣ್ಣ ಮಗುವಿಗೆ ಹೇಳಿಕೊಡುವಂತೆ ಹೇಳಿಕೊಟ್ಟ. ಅವನ ಈ ಕಾಳಜಿಯನ್ನು ನೋಡಿ ಇವನು ಹೊರಗಡೆ ಕಠಿಣವಾಗಿದ್ದರೂ ಒಳಗಡೆ ಸ್ವಲ್ಪ ಒಳ್ಳೆಯವನೇ ಅನ್ನೋ ಭಾವನೆ ಸುಸ್ವರಾಳ ಮನಸ್ಸಿನಲ್ಲಿ ಮೂಡಿತ್ತು. ಸುಸ್ವರಾಗೆ ಅವಳ ತಂದೆ ಮತ್ತು ಅಕ್ಕ ಸಾಗರಿ ಇಬ್ಬರೇ ಅವಳ ಪ್ರಪಂಚ. ಈಗ ಹೊಸದಾಗಿ ಸಾಗರಿಯ ಮಗು ಅವಳ ಆಸರೆಯಾಗಿದೆ. ಇನ್ನೂ ಹೊರ ಪ್ರಪಂಚದ ಬಗ್ಗೆ, ಹಣ ಸಂಪಾದನೆ ಅಥವಾ ಬಟ್ಟೆ ಬರೆಗಳ ಬಗ್ಗೆ ಅವಳಿಗೆ ಯಾವ ಚಿಂತೆಯೂ ಇರಲಿಲ್ಲ. ಅವ್ರು ಇದ್ದಿದ್ದು ಒಂದು ಸಣ್ಣ ಹಳ್ಳಿ. ಮನೆಗೆ ಬೇಕಾದ ತರಕಾರಿಗಳನ್ನೆಲ್ಲ ತೋಟದಲ್ಲೇ ಬೆಳೀತಿದ್ರು. ಒಂದು ಕಡೆ ಆಡು, ಹಾಲಿಗಾಗಿ ಒಂದು ಹಸು ಇತ್ತು. ಪ್ರತಿ 40 ದಿನಕ್ಕೊಮ್ಮೆ ತೆಂಗಿನಕಾಯಿ ಮಾರಾಟ ಮಾಡ್ತಿದ್ರು. ಅದರಲ್ಲಿ ಬಂದ ಹಣದ ಅರ್ಧದಷ್ಟನ್ನು ಉಳಿತಾಯ ಮಾಡಿ ಉಳಿದಿದ್ದನ್ನು ಮುಂದಿನ ಅಗತ್ಯಗಳಿಗಾಗಿ ನಾರಾಯಣ್ ಖರ್ಚು ಮಾಡ್ತಿದ್ರು. ಅವರು ಬಡವರು ಅಂತ ಹೇಳೋಕ್ಕಾಗದಿದ್ರು ಸಾಗರಿ ಆ ಮನೆಗೆ ಬರಿಗೈಯಲ್ಲಿ ಬಂದವಳಾಗಿರೋದ್ರಿಂದ ತನ್ನ ಮಗಳಿಗೋಸ್ಕರ ನಾರಾಯಣ್ ಸಾಲ ಮಾಡಿ ಕಷ್ಟಪಟ್ಟು ಬಂಗಾರ ಮಾಡಿಸಿದ್ರು. ಇನ್ನು ಸುಸ್ವರಾಗೋಸ್ಕರ ಕೂಡ 10 ತೊಲ ಬಂಗಾರವನ್ನು ಕೂಡಿಟ್ಟಿದ್ರು. ಸಾಗರಿಯಷ್ಟು ಸುಸ್ವರ ಬುದ್ಧಿವಂತಳಲ್ಲದೆ ಇರಬಹುದು, ಆದರೆ ಅವಳಿಗೂ ಭಾವನೆಗಳಿವೆ ಅನ್ನೋದು ನಾರಾಯಣ ಅಥವಾ ಸಾಗರಿಗೆ ಇದುವರೆಗೆ ಅರಿವಾಗಿರಲಿಲ್ಲ. ಅವಳನ್ನು ಸಣ್ಣ ಮಗುವಿನಂತೆ ನಡೆಸ್ಕೊಂಡಿದ್ದೆ ಅವಳು ಈಗಲೂ ಅಷ್ಟು ಮಗುವಿನ ಥರ ವರ್ತಿಸೋಕೆ ಮುಖ್ಯವಾದ ಕಾರಣ. ಅವಳಿಗೆ ಸ್ವಲ್ಪನಾದರೂ ಜವಾಬ್ದಾರಿನ ಹೇಳಿಕೊಟ್ಟು ಹೊರ ಪ್ರಪಂಚದ ಬಗ್ಗೆ ಪಾಠ ಮಾಡಿದರೆ ಮುಂದೆ ಎದುರಾಗೋ ಸವಾಲುಗಳನ್ನು ಎದುರಿಸೋ ಧೈರ್ಯ ಅವಳಲ್ಲಿ ಇರ್ತಿತ್ತೋ ಏನೋ. ಈಗ ಗಂಡ ಹೆಂಡತಿ ಇಬ್ಬರು ಈಗ ಜರ್ಮನಿಗೆ ಬಂದಿದ್ರು. ಎಲ್ಲಿಗೆ ಹೋದರೂ ಹೋಟೆಲ್ನಲ್ಲಿ ಉಳಿಯೋದು ರುದ್ರನಿಗೆ ಇಷ್ಟ ಇಲ್ಲದೆ ಇರೋ ವಿಷಯ. ಹೆಚ್ಚಿನ ಸಮಯ ಅವನು ಹೋಮ್ ಸ್ಟೇಗಳಲ್ಲೇ ಉಳಿತಾನೆ. ಇಲ್ಲಾಂದರೆ ಆಗಾಗ್ಗೆ ಹೋಗೋ ಜಾಗ ಆಗಿದ್ರೆ ಅಲ್ಲೇ ಒಂದು ಮನೇನ ಕೂಡ ಕೊಂಡ್ಕೊಂಡ್ಬಿಡ್ತಾನೆ. ಜರ್ಮನಿಗೆ ಅವನು ಪದೇ ಪದೇ ಹೋಗದೆ ಇರೋ ಕಾರಣ ಹೋಮ್ ಸ್ಟೇ ಒಂದನ್ನು ಬಾಡಿಗೆಗೆ ಪಡೆದಿದ್ದ. ಇದು ಏನಿದು? ಇದು ಯಾರ ಮನೆ? ನಿಮ್ಮ ಮನೆನಾ? ಇಷ್ಟೊಂದು ದೊಡ್ಡ ಮನೆನಾ? ಇದನ್ನು ಯಾರು ಕ್ಲೀನ್ ಮಾಡ್ತಾರೆ? ನೀವು ಇಲ್ಲೂ ಇರ್ತೀರಾ? ಅಕ್ಕಪಕ್ಕದಲ್ಲೂ ಇರ್ತೀರಾ? ನೀವು ಇಲ್ಲದ ಸಮಯದಲ್ಲಿ ಇಲ್ಲಿ ಯಾರು ಇರ್ತಾರೆ ಅಂತ ಎಂದಿನಂತೆ ಸುಸ್ವರ ಪ್ರಶ್ನೆಗಳನ್ನು ಕೇಳ್ತಿದ್ಲು. ಒಂದು ಪ್ರಶ್ನೆಗೂ ಅವನಿಂದ ಉತ್ತರ ಬಾರದೇ ಇರೋದನ್ನು ಕಂಡು ಅನುಮಾನದಿಂದ ತಿರುಗಿ ನೋಡಿದ್ಲು. ಎದೆ ಮೇಲೆ ಕೈಗಳನ್ನು ಅಡ್ಡಲಾಗಿ ಇಟ್ಕೊಂಡು ಅವಳನ್ನೇ ತೀಕ್ಷ್ಣವಾಗಿ ನೋಡ್ತಿದ್ದ ರುದ್ರ. ಜನರೇ ಇಲ್ಲದ ಆ ದೊಡ್ಡ ಮನೆಯಲ್ಲಿ ತನಗೆ ಗಂಡನಾಗಿರೋನಾದರೂ ಅವನು ಒಬ್ಬ ಗಂಡಸಲ್ವಾ ಅನ್ನೋ ಭಯ ಸುಸ್ವರಾಳಲ್ಲಿ ಮೂಡಿತ್ತು. ರುದ್ರನ ನೋಟ ಸುಸ್ವರಾಳ ಕತ್ತಿನಿಂದ ಕೆಳಗಡೆ ಇಳಿಲಿಲ್ಲ. ಮದುವೆ ಅಂದಮೇಲೆ ಇದೆಲ್ಲ ನಡೆಯುತ್ತೆ ಅಂತ ಅರಿವಿಲ್ಲದೆ ಇರೋಷ್ಟು ಅವಳೇನು ಮಗು ಅಲ್ಲ. ಸಾಕಷ್ಟು ಸಿನಿಮಾಗಳು, ಪುಸ್ತಕಗಳನ್ನು ಓದ್ದವಳು. ಆದರೂ ಯಾವುದೋ ಒಂದು ಆತಂಕ ಅವಳಲ್ಲಿ ಮೈದೋರಿತ್ತು. ಇದು ಬೇಡ ಅಂತ ಮನಸ್ಸು ಹೇಳ್ತಿತ್ತು. ನನ್ನನ್ನು ಏನು ಮಾಡಬೇಡ ಅಂತ ಅವನು ಮುಂದೆ ಕಣ್ಣೀರು ಹಾಕುವಂತಾಯಿತು. ಈ ನೋಟಕ್ಕೆ ಏನು ಅರ್ಥ ಅಂತ ಸುಸ್ವರಾಳ ಯೋಚಿಸ್ತಿರುವಾಗಲೇ ರುದ್ರ ನಿಧಾನವಾಗಿ ಅವಳತ್ತ ಹೆಜ್ಜೆ ಹಾಕೋಕ್ಕೆ ಶುರು ಮಾಡ್ದ. ಆತಂಕದಲ್ಲಿ ಹಿಂದೆ ಸರಿದ ಸುಸ್ವರ, ಏನಿದು? ಯಾಕೆ ಹೀಗೆ ನೋಡ್ತಿದ್ದೀರಾ ಅಂತ ನಡುಕ್ತಾ ಕೇಳಿದ್ಲು. ಅವನ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ನೋಡಿ, ಏನಿದ್ರು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ನನಗೆ ತುಂಬ ನಿದ್ರೆ ಬರ್ತಿದೆ, ತುಂಬ ಹಸಿವಾಗ್ತಿದೆ ಅಂತ ಹೇಳಿದ್ರು ರುದ್ರ ಹೆಜ್ಜೆ ಹಾಕೋದನ್ನು ನಿಲ್ಲಿಸ್ತಿಲ್ಲ. ಅಯ್ಯೋ, ನನಗೆ ತಲೆ ಸುತ್ತುತ್ತಿದೆ, ನಾನು ಪ್ರಜ್ಞೆ ತಪ್ಪಿದೆ ಅಂತ ಹೇಳಿ ಸುಸ್ವರ ಅಲ್ಲೇ ಕುಸಿದು ಬಿದ್ಲು.
ಆದರೆ ಪ್ರಜ್ಞೆ ತಪ್ಪಿದಂತೆ ನಟಿಸ್ತಾ ಇದ್ದ ಅವಳು ತನ್ನ ಇಂದ್ರಿಯಗಳ ಮೂಲಕ ರುದ್ರನ ಹೆಜ್ಜೆಗಳ ಸದ್ದನ್ನು ಗಮನಿಸ್ತಿದ್ಲು. ನಿಧಾನವಾಗಿ ಅವಳ ಹತ್ರಕ್ಕೆ ಬಂದವನು ಈಗ ಅಲ್ಲೇ ನಿಶ್ಚಲವಾಗಿ ನಿಂತಿದ್ದನ್ನು ಅವಳು ಗಮನಿಸಿದ್ಲು. ಅವರಿಬ್ಬರ ನಡುವೆ 5 ಅಡಿಗಳ ಅಂತರ ಇತ್ತು. ಪ್ರಜ್ಞೆ ತಪ್ಪಿದಂತೆ ನಟಿಸ್ತಿದ್ದ ಹೆಂಡತಿಯನ್ನ ಯಾವುದೇ ಭಾವನೆಯನ್ನು ತೋರಿಸದೆ ನೋಡ್ತಿದ್ದ ರುದ್ರ. ಮತ್ತೊಂದು ಹೆಜ್ಜೆ ಮುಂದಿಟ್ಟ. ಆಗ ಅವಳು ಹೆದರುಕೊಂಡು ದಿಢೀರನೆ ಎದ್ದು ನಿಂತಳು. ನಾನು ಪ್ರಜ್ಞೆ ತಪ್ಪಿದ್ದೀನಿ ಅಂತ ನಿಮ್ಗೇನು ಗೊತ್ತಿಲ್ವಾ? ಆದರೂ ಅದೇ ಆಲೋಚನೆಯಲ್ಲಿ ನನ್ನ ಹತ್ರ ಬರ್ತಿದ್ದೀರಲ್ಲ, ಹಾಗಾದರೆ ಎಲ್ಲರೂ ಹೇಳಿದ್ದು ನಿಜಾನೇ ಅಂತ ಅವಸರದಲ್ಲಿ ತಾನು ಏನು ಮಾತಾಡ್ತಿದ್ದೀನಿ ಅನ್ನೋದನ್ನೇ ಮರೆತು ಬಿಟ್ಲು. ಏನು ಹೇಳಿದ್ರು ಅಂತ ರುದ್ರ ಗಂಭೀರವಾಗಿ ಕೇಳ್ದ. ನೀವು ನಿಮ್ಮ ಮೊದಲನೇ ಹೆಂಡತಿನ ಕೊಂದಿದ್ದೀರಂತೆ. ನನ್ನ ತಂದೆನ ಕೊಲ್ಲೋದಾಗಿ ಬೆದರಿಸಿ ನನ್ನನ್ನು ಮದುವೆ ಆದ್ರಿ. ಮದುವೆಗೆ ಬಂದವರೆಲ್ಲರೂ ಹೇಳ್ತಿದ್ರು, ನಾನು ಸುಂದರವಾಗಿ ಇಲ್ದಿದ್ದರೆ ನೀವು ನನ್ನ ಕಡೆಗೆ ತಿರುಗು ನೋಡ್ತಿರ್ಲಿಲ್ವಂತೆ. ನನ್ನ ಅಕ್ಕ ಕೂಡ ಅದನ್ನೇ ಹೇಳೋದ್ಲು. ನಿಮ್ಮ ಅಣ್ಣ ಕೂಡ ಹೀಗೆ ಅಕ್ಕನನ್ನು ಬೆದರಿಸಿ ಮದುವೆ ಆದ್ರಂತೆ. ನಿಮ್ಗೆ ಯಾರಿಗೂ ಹುಡುಗಿರೇ ಸಿಗಲ್ವಾ? ಹೀಗೆ ಬೆದರಿಸಿ ಹೆದರಿಸಿ ಎಲ್ರೂ ಮದುವೆ ಆಗ್ತೀರಾ? ಅದರಲ್ಲೂ ನೀವು ಬೇರೆ ಕಪ್ಪುಗಿದ್ದೀರಾ ಅಂತ ಮಕ್ಕಳು ಹೇಗೆ ಮನಸ್ಸಿನಲ್ಲಿರೋದನ್ನು ನೇರವಾಗಿ ಹೇಳ್ತಾರೋ ಹಾಗೆ ಎದುರಿಗಿರೋನ್ ಬಗ್ಗೆ ಯೋಚಿಸ್ದೆ ಸುಸ್ವರ ಎಲ್ಲವನ್ನ ಓದ್ರಿದ್ಲು. ರುದ್ರನ ಮುಖದಂತೆ ಅವನ ದೇಹವು ಕಠಿಣವಾಯಿತು. ತನ್ನ ಹೆಂಡತಿ ತನ್ನನ್ನು ಒಬ್ಬ ರಾಕ್ಷಸ ಅಂತ ಭಾವಿಸಿದಾಳೆ ಅನ್ನೋದು ಅವನಿಗೆ ಅರ್ಥವಾಯಿತು. ಅದಕ್ಕೆ ಮುಖ್ಯ ಕಾರಣ ಸಾಗರಿಯ ಮಾತುಗಳು ಅಂತ ಅವನಿಗೆ ಗೊತ್ತಾಯಿತು. ಒಂದು ದೀರ್ಘವಾದ ನಿಟ್ಟುಸಿರು ಬಿಟ್ಟವನು ತನ್ನ ಮುಂದೆ ನಿಂತು ಮಾತಾಡ್ತಿದ್ದವಳನ್ನು ಸಮೀಪಿಸಿದ್ದ. ಸುಸ್ವರ ಭಯದಿಂದ ಹಿಂದೆ ಸರಿಯೋಕೆ ನೋಡಿದಾಗ ಒಂದೇ ಎಳೆತಕ್ಕೆ ಅವಳನ್ನು ತನ್ನ ಕೈ ಬಂಧನದಲ್ಲಿ ತಂದ್ಕೊಂಡ. ಏನು ಮಾಡ್ತಿದ್ದೀರಾ ನೀವು ಅಂದ್ಲು ಸುಸ್ವರ. ಯಾಕೆ ಬಣ್ಣ ಅಂಟ್ಕೊಳ್ಳುತ್ತಾ ಅಂತ ಆಳವಾದ ಧ್ವನಿಯಲ್ಲಿ ಕೇಳ್ದ ರುದ್ರ. ಕಣ್ಣುಗಳನ್ನು ಅಗಲಿಸಿ ಅವನನ್ನು ನೋಡಿದ್ಲು ಸುಸ್ವರ. ಜೀವನದಲ್ಲಿ ಮೊದಲ ಬಾರಿಗೆ ತಂದೆಯನ್ನು ಬಿಟ್ಟು ಬೇರೆ ಒಬ್ಬ ಗಂಡಸಿನ ಸ್ಪರ್ಶವನ್ನು ಅನುಭವಿಸ್ತಿದ್ದಾಳೆ. ಅವಳೀಗ ಏನನ್ನು ಯೋಚಿಸೋ ಸ್ಥಿತಿಯಲ್ಲಿರಲಿಲ್ಲ. ಅವಳನ್ನು ಆಳವಾಗಿ ನೋಡ್ತಲೇ ಬಾಗಿ ತನ್ನ ಗಟ್ಟಿಯಾದ ತುಟಿಗಳನ್ನು ಅವಳ ಮೃದುವಾದ ತುಟಿಗಳ ಮೇಲೆ ಒತ್ತಿದ್ದ ರುದ್ರ. ಮುಂದಿನ ಕ್ಷಣ ಪ್ರಜ್ಞೆಗೆ ಬಂದ ಸುಸ್ವರ ಅವನನ್ನು ತಳ್ಳೋಕೆ ಪ್ರಯತ್ನಿಸಿದ್ಲು. ಆದರೆ ಆ ಪ್ರಯತ್ನ ಅವನಿಗೆ ಆಟದಂತೆ ಕಂಡಿತ್ತು. ಅವನು ಅವಳಿಗೆ ಆಳವಾಗಿ ಮುತ್ತಿಡಲು ಪ್ರಾರಂಭಿಸ್ದ. ಅವನನ್ನು ತಳ್ಳೋಕೆ ಪ್ರಯತ್ನಿಸಿದವಳು ಸೋಲೊಪ್ಕೊಂಡು ಕಣ್ಣೀರಿನೊಂದಿಗೆ ಆ ಮುತ್ತನ್ನು ಅನುಮತಿಸಿದ್ಲು. ಅವಳ ಕಣ್ಣೀರು ಅವನಿಗೆ ಅರಿವಾದರೂ ಅವನು ಸ್ವಲ್ಪ ಸಮಯ ಹಾಗೆಯೇ ಮುಂದುವರಿಸ್ದ. ಆ ಸುದೀರ್ಘ ಸಂಘರ್ಷದಿಂದ ಬಿಡುಗಡೆ ಸಿಕ್ಕಾಗ ಸುಸ್ವರ ಕುಸಿದು ಅಲ್ಲೇ ಕುತ್ಕೊಂಡ್ಳು. ಮುಖವನ್ನು ಮುಚ್ಕೊಂಡು ಜೋರಾಗಿ ಅಳ್ತಾ, ಎಲ್ಲರೂ ಹೇಳ್ದಂತೆ ನೀವು ಮನುಷ್ಯನೇ ಅಲ್ಲ, ನೀವೊಬ್ಬ ರಾಕ್ಷಸ, ಒಬ್ಬ ದೆವ್ವ ಅಂತ ಹೇಳಿ ತನ್ನ ತುಟಿಗಳನ್ನು ಒರೆಸ್ಕೊಂಡು ಎದ್ದು ಓಡ್ ಹೋಗಿ ಬಾತ್ರೂಮ್ನಲ್ಲಿ ತನ್ನ ಬಾಯನ್ನು ತೊಳ್ಕೊಂಡ್ಳು. ಅವಳ ಈ ಎಲ್ಲ ಕೆಲಸಗಳನ್ನು ದೂರದಿಂದಲೇ ನೋಡ್ತಿದ್ದ ರುದ್ರ. ಆದರೆ ಅವಳನ್ನು ತಡಿಲಿಲ್ಲ. ಬಾಯಿ ತೊಳ್ಕೊಂಡು ಬಂದು ಕಣ್ಣೀರು ಹಾಕ್ತಾ ನಿಂತವಳ ಬಳಿಗೆ ಬಂದ. ನಾನು ನಿಮ್ಮ ಹೆಂಡ್ತಿ, ಇದೆಲ್ಲ ನಡೆಯುತ್ತೆ ಅಂತ ನನಗೆ ಗೊತ್ತು. ಆದರೆ ಹೀಗೆ ತಕ್ಷಣವೇ ಮಾಡಬೇಡಿ, ನನಗೆ ತುಂಬ ಭಯ ಆಗ್ತಿದೆ ಅಂತ ಹೇಳಿದ ಅವಳ ದೇಹ ಕಂಪಿಸ್ತಿತ್ತು. ಅವಳನ್ನು ಆಳವಾಗಿ ನೋಡಿದ ರುದ್ರ, ಎಲ್ಲರೂ ಹೇಳಿದ ಹಾಗೆ ನಾನು ಮನುಷ್ಯನಲ್ಲ, ಅದು ನಿಜ. ಆದರೆ ನಿನಗೆ ಹಾಗಲ್ಲ ನಾನು ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ. ಬೆಳೆದ ಮಗುವಿನಂತ ಸುಸ್ವರಾಗೆ ಅವನು ಹೇಳಿದ ಮಾತು ಅರ್ಥ ಆಗದೆ ದಿಗ್ಭ್ರಮೆಗೊಂಡು ನಿಂತಳು. ಇತ್ತ ಸಾಗರಿ ಸಾಗರಿ ಎಲ್ಲಿ ಹೋಗಿದೆಯೇ? ಒಬ್ಬ ಮನುಷ್ಯ ಎಷ್ಟು ಸಲ ನಿನ್ನನ್ನು ಕರಿಬೇಕು ಅಂತ ಮನೆ ಅಲುಗಾಡುವಂತೆ ಭದ್ರ ಕೂಗ್ದ. ಮಾಡ್ತಿದ್ದ ಕೆಲಸನ ಹಾಗೆ ಬಿಟ್ಟು ಸಾಗರಿ ಓಡ್ ಬಂದ್ಲು ಏನಾಯಿತು ಅಂತ. ಉಸಿರು ಕಟ್ಟಿದ ಸ್ಥಿತಿಯಲ್ಲಿ ತನ್ನ ಮುಂದೆ ನಿಂತಿದ್ದ ಹೆಂಡ್ತಿನ ಭದ್ರ ಕೋಪದಿಂದ ನೋಡ್ದ. ಅಲ್ಲಿ ನೋಡು ಅಂತ ಭದ್ರ ತೋರಿಸಿದ ದಿಕ್ಕಿನತ್ತ ಸಾಗರಿ ನೋಡಿದಾಗ ಅವಳ ಎದೆ ಢವಗುಟ್ಟಿತ್ತು. ಅವ್ರ ಮಗು ಹಾಸಿಗೆಯನ್ನು ನೆನೆಸಿತ್ತು. ಡೈಪರನ್ನು ಅತಿಯಾಗಿ ಬಳಸಿದ್ರಿಂದ ಮಗುವಿನ ತೊಡೆಯ ಭಾಗ ಕೆಂಪಗಾಗಿತ್ತು. ಹಾಗಾಗಿ ಇವತ್ತು ಡೈಪರ್ ಹಾಕದೆ ಮಲಗಿಸಿದ್ಲು ಸಾಗರಿ. ಏನು ದನಗಳ ಹಾಗೆ ನೋಡ್ತಾ ನಿಂತಿದ್ಯಾ? ನಿನಗೆ ಕೆಲಸ ಹೇಳ್ಕೊಡ್ಬೇಕಾ? ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡು ಅಂದ ಭದ್ರ. ಸಾಗರಿ ಮೌನವಾಗಿ ಹೋಗಿ ಮಗುನ ಕ್ಲೀನ್ ಮಾಡಿ ಹಾಸಿಗೆನ ಕೂಡ ಬದಲಾಯಿಸಿ ಮಗುನ ಮಲಗಿಸಿದ್ಲು. ಈ ಮನೇಲಿ ನೆಮ್ಮದಿಯಾಗಿರೋಕ್ಕೆ ಸಾಧ್ಯವೇ ಇಲ್ವಾ? ಮಗುವಿಗೆ ಅಂತ ಸಪ್ರೇಟ್ ರೂಮ್ ಇದೆ ಅಲ್ವಾ? ಅಲ್ಲಿ ಮಲಗಿಸ್ದೆ ಯಾಕೆ ನನ್ನ ಬೆಡ್ ಮೇಲೆ ಮಲಗಿಸ್ತಿದ್ಯಾ ಅಂದ ಭದ್ರ.
ಇಲ್ಲ, ಮಗು ಸ್ವಲ್ಪ ಹೊತ್ತಿಲ್ಲ ಆಟ ಆಡ್ತಿತ್ತು, ಆಯಾಸವಾಗಿ ಹಾಗೆ ನಿದ್ರೆ ಮಾಡ್ತು ಅಂದ್ಲು. ಎಲ್ಲದಕ್ಕೂ ಒಂದು ಕಾರಣ ಹೇಳ್ತ್ಯಾ, ನಿನ್ನನ್ನು ಮದುವೆ ಆಗಿ ನಾನು ಪಡ್ತಿರೋ ಪಾಡು ನನಗೇ ಗೊತ್ತು ಅಂದ ಭದ್ರ. ಇಂತಹ ನಿಂದನೆಗಳನ್ನು ಕೇಳಿ ಕೇಳಿ ಸಾಗರಿ ಕಲ್ಲಿನಂತಾಗಿದ್ಲು. ತಾರಾ ಆ ಕುಟುಂಬದ ಮೊದಲ ವಾರಸುದಾರಳಾಗಿದ್ರು. ಮೊದಲ ಮಗು ಗಂಡು ಮಗು ಆಗಬೇಕು ಅಂತ ಭದ್ರ ಬಯಸಿದ್ದ. ಮಗಳು ಹುಟ್ಟಿದಾಗ ಅವನಿಗೆ ಸ್ವಲ್ಪ ಬೇಸರ ಆಗಿತ್ತು. ಎರಡನೇ ಬಾರಿ ಸಾಗರಿಗೆ ಗರ್ಭಿಣಿ ಆಗಿದ್ದಾಗ ಅದು ಗಂಡು ಮಗುವೇ ಆಗುತ್ತೆ ಅಂತ ಭದ್ರ ನಂಬಿದ್ದ. ಆ ನಂಬಿಕೆಗೆ ಭಂಗ ಬಂದಾಗ ಸಾಗರಿಯ ಸಣ್ಣ ಪುಟ್ಟ ವಿಷಯಗಳಿಗೂ ದೂರ ಭದ್ರನಿಗೆ ಈಗ ಮತ್ತೆ ಜಗಳ ಆಡೋಕ್ಕೆ ಕಾರಣ ಸಿಕ್ಕಂತಾಯ್ತು. ಸಲುಗೆ ಕೊಟ್ಟು ಮಗುನ ಹಾಳು ಮಾಡ್ತಿದ್ಯಾ, ಹೆಣ್ಮಗು ಅಂದರೆ ನಾಳೆ ಇನ್ನೊಬ್ಬರ ಮನೆಗೆ ಹೋಗೋಳು, ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಬೆಳೆಸು ಅಂದ ಭದ್ರ. ನಿನ್ನ ತಂಗಿ ರೂಪ ಮಾತ್ರ ಇದಕ್ಕೆ ಹೊರತಾ ಅಂತ ಕೇಳಬೇಕು ಅಂತ ಸಾಗರಿಗೆ ಅನ್ನಿಸ್ತು. ಆದರೆ ಅದರ ನಂತರ ತಾನು ಎದುರಿಸ್ಬೇಕಾದ ಗದರಿಕೆಗಳನ್ನು ನೆನೆದು ಸುಮ್ಮನಾದ್ಲು. ಚಿಕ್ಕ ಮಗು, ಅದಕ್ಕೇನು ಗೊತ್ತು, ದೊಡ್ಡವರೇ ತಪ್ಪು ಮಾಡುವಾಗ ಮಗು ಬೆಡ್ ಮೇಲೆ ಮೂತ್ರ ಮಾಡೋದು ಸಹಜ ಅಲ್ವಾ ಅಂದ್ಲು. ಮಾತಿಗೆ ಮಾತು ಉತ್ತರ ಕೊಡೋಕೆ ಮಾತ್ರ ಬರುತ್ತೆ. ನನ್ನನ್ನು ಎದುರು ಹಾಕೊಳ್ಳೋದನ್ನು ಬಿಟ್ಟು ಹೋಗಿ ಕಾಫಿ ತಗೊಂಡು ಬಾ. ಕಾಫಿ ಅಂದರೆ ಅತಿಯಾದ ಪ್ರೀತಿ ಹೊಂದಿದ್ದ ಭದ್ರ ತನಗೆ ಬೇಕಾದಾಗ ಕಾಫಿ ಸಿಗಬೇಕು ಅಂತ ಬಯಸ್ತಿದ್ದ. ಸಾಗರಿ ವೇಗವಾಗಿ ಹೋಗಿ ಕಾಫಿ ತಂದ್ಲು. ಒಂದು ಗುಟ್ಕು ಕಾಫಿ ಕುಡಿದವನು ಸುಡ್ತಿದ್ದ ಉಳಿದಿರೋ ಕಾಫಿನೆಲ್ಲ ಅವಳ ಮುಖದ ಮೇಲೆ ಸುರಿದ. ಅಯ್ಯೋ ಅಮ್ಮ ಅಂತ ಮುಖ ಉರಿತಿದ್ರೆ ಸಾಗರಿ ನೋವಿನಿಂದ ಕಿರ್ಚಿದ್ಲು. ನೀನು ಇವತ್ತೇ ಮದುವೆ ಆಗಿ ಬಂದಿರೋದಾ? ಒಂದು ಕಾಫಿ ಕೂಡ ಸರಿಯಾಗಿ ಮಾಡೋಕೆ ಬರೋದಿಲ್ವಾ? ಹೋಗಿ ಮರ್ಯಾದೆಯಿಂದ ಸರಿಯಾಗಿ ಕಾಫಿ ಹಾಕ್ಕೊಂಡು ಬಾ, ಇಲ್ದಿದ್ರೆ ಇವತ್ತು ನೀನು ಮುಗ್ದೆ. ಹೆಂಡತಿಯ ಮುಖ ಕೆಂಪುಗಾಗಿ ಕಣ್ಣೀರು ಹಾಕ್ತಿದ್ರು ಕರುಣೆ ಇಲ್ಲದೆ ಭದ್ರ ತನ್ನ ಕೆಲಸದಲ್ಲಿ ಮಗ್ನನಾದ. ಕಣ್ಣೀರು ಒರೆಸ್ಕೊಂಡು ಸಾಗರಿ ಮತ್ತೆ ಕಾಫಿ ಮಾಡ್ಕೊಂಡು ಬಂದ್ಲು. ಕಾಫಿ ಕುಡಿದು ತೃಪ್ತನಾದ ಭದ್ರ, ರಾತ್ರಿ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಡಿನ್ನರ್ ಇದೆ, ಮನೇಲಿ ತಿಂದು ಮಲಗಬೇಡ, ರೆಡಿ ಆಗು ಅಂದ. ಬಿಸ್ನೆಸ್ ಪಾರ್ಟಿಗಳಿಗಾಗಲಿ ಅಥವಾ ಔತಣಕ್ಕಾಗಲಿ ಸಾಗರಿಯನ್ನು ತಪ್ಪದೆ ಕರ್ಕೊಂಡು ಹೋಗ್ತಿದ್ದ ಭದ್ರ. ಇಷ್ಟವಿದ್ರೂ ಇಲ್ದಿದ್ರೂ ಅಲ್ಲಿ ಎಲ್ಲರ ಜೊತೆಗೆ ನಗ್ತಾ ಮಾತಾಡಬೇಕಾದ ಸ್ಥಿತಿ ಸಾಗರಿಯದ್ದು. ಮದುವೆ ಆದ ಹೊಸತ್ರಲ್ಲೇ ಒಬ್ಬ ಇಂಗ್ಲೀಷ್ ಟೀಚರನ್ನು ನೇಮಿಸಿ ಸಾಗರಿಗೆ ಇಂಗ್ಲೀಷ್ ಮಾತಾಡೋಕೆ ಮತ್ತು ಬರೆಯೋಕೆ ಕಲಿಸಿದ್ದ ಭದ್ರ. ರಾತ್ರಿ ತಾರಾಗೆ ಅಂದವಾದ ಉಡುಗೆಯನ್ನು ತೊಡಿಸಿ ತನ್ನ ಮೈಬಣ್ಣಕ್ಕೆ ಒಪ್ಪುವಂತಹ ಗುಲಾಬಿ ಬಣ್ಣದ ಸೀರೆಯನ್ನು ಧರಿಸಿದ್ಲು ಸಾಗರಿ. ರೆಡಿಯಾಗಿ ನಿಂತ ಸಾಗರಿಯನ್ನು ನೋಡಿ ಭದ್ರನ ಕಣ್ಣಲ್ಲಿ ಮೆಚ್ಚುಗೆ ಇತ್ತು. ಹೆಂಡತಿ ಮಗುವಿನೊಂದಿಗೆ ಸ್ಟಾರ್ ಹೋಟೆಲ್ಗೆ ಹೊರಟ ಭದ್ರ. ಅಲ್ಲಿ ಎಲ್ಲವೂ ಸಿದ್ಧವಾಗಿತ್ತು. ಬಿಸ್ನೆಸ್ ಪಾರ್ಟ್ನರ್ಸ್ ತಮ್ಮ ಹೆಂಡತಿರನ್ನು ಕರ್ಕೊಂಡು ಬಂದಿದ್ರು. ಸಾಗರಿ ಅವ್ರ ಜೊತೆಗೆ ಹೊಂದ್ಕೊಳ್ಳೋಕೆ ಪ್ರಯತ್ನಿಸಿದ್ಲು. ಊಟದ ನಂತರ ಎಲ್ಲರೂ ಮಾತಾಡ್ತಿದ್ರು. ಕೌಶಿಕ್ ಎಂಬವನ ಜೊತೆಗೆ ಬಂದಿದ್ದ ಅವನ ಸಹೋದರ ಪ್ರತಾಪ್ ಅಲ್ಲಿ ಹೊಸದಾಗಿ ಅರಳಿದ ಹೂವಿನಂತೆ ಕೂತಿದ್ದ ಸಾಗರಿಯನ್ನೇ ನೋಡ್ತಿದ್ದ. 6 ತಿಂಗಳ ಹಿಂದೆಯೂ ಇದೇ ರೀತಿ ಪಾರ್ಟಿಲಿ ಸಾಗರಿಯನ್ನು ನೋಡಿದ್ದ ಪ್ರತಾಪ್. ಅಂದಿನಿಂದ ಅವಳ ಮೇಲೆ ಮೋಹ ಹೊಂದಿದ್ದ. ಸಾಗರಿ ಜೊತೆಗೆ ಮಾತಾಡ್ತಿದ್ದವರು ಸ್ವಲ್ಪ ದೂರಕ್ಕೆ ಹೋದಾಗ ಮಗುವಿನ ಜೊತೆಗೆ ಸಾಗರಿ ಒಬ್ಬಳೇ ಕೂತಿದ್ಲು. ತಾರಾ ಮಲಗೋಕ್ಕೆ ಹಠ ಮಾಡ್ತಿದ್ಲು. ಮಗುವನ್ನು ಮಡಿಲಲ್ಲಿ ಇಟ್ಕೊಂಡು ತಡ್ತಿದ್ಲು ಸಾಗರಿ. ನೋಮ, ನಿದ್ರೆ ಬರ್ತಿಲ್ಲ ಅಂತ ಅಳ್ತಿದ್ದ ಮಗಳನ್ನು ಸಾಗರಿ ಪ್ರೀತಿಯಿಂದ ನೋಡಿದ್ಲು. ಕೆಲವೊಮ್ಮೆ ತಾರಾ ನೋಡೋಕೆ ಸಾಗರಿಯ ತಂಗಿ ಸುಸ್ವರಳಂತೆಯೇ ಕಾಣ್ತಿದ್ಲು. ತಂಗಿ ಈಗ ಯಾರೂ ಇಲ್ಲದೆ ತನ್ನ ಗಂಡ ರುದ್ರನ ಜೊತೆಗೆ ಏನು ಮಾಡ್ತಿದ್ದಾಳೋ ಅಂತ ಸಾಗರಿ ಚಿಂತಿತಳಾದ್ಲು. ಸಾಗರಿಯ ಪಾಲಿಗೆ ರುದ್ರ ಒಬ್ಬ ಕ್ರೂರಿ. ತನ್ನ ಕಣ್ಮುಂದೆಯೇ ಅನೇಕರ ಪ್ರಾಣ ತೆಗೆದಿದ್ದವನು. ಎಂದೂ ಸಾಗರಿ ಜೊತೆಗೆ ಪ್ರೀತಿಯಿಂದ ಮಾತಾಡದೇ ಇರೋನು. ತನ್ನ ಮೊದಲ ಹೆಂಡತಿ ತೀರ್ಕೊಂಡ ನಂತರ ಸಾಗರಿಯ ತಂಗಿಯನ್ನು ಬಲವಂತವಾಗಿ ಮದುವೆ ಆಗಿದ್ದು ಸಾಗರಿಗೆ ಇಷ್ಟ ಇರಲಿಲ್ಲ. ತಂಗಿ ನೆನಪಲ್ಲೇ ಮುಖ ಬಾಡಿ ಸಾಗರಿ ಮಗುನ ಎತ್ಕೊಂಡು ಅವರ ಕುಟುಂಬದ ಪ್ರತ್ಯೇಕ ರೂಮಿಗೆ ಹೊರಟ್ಲು. ಸಾಗರಿ ಎದ್ದು ಹೋಗೋದನ್ನು ಭದ್ರ ಕೂಡ ಗಮನಿಸ್ದ. ಆದರೂ ತನ್ನ ಪಾರ್ಟ್ನರ್ಸ್ ಜೊತೆಗೆ ಮಾತಾಡೋದ್ರಲ್ಲಿ ಮಗ್ನನಾಗಿದ್ದ. ಮೆಲ್ಲಗೆ ಪ್ರತಾಪ್ ಗುಂಪಿನಿಂದ ಜಾರಿ ಸಾಗರಿಯ ಹಿಂದೆ ಹೋದ. ಇದನ್ನು ಭದ್ರ ಗಮನಿಸಲಿಲ್ಲ. ದೀರ್ಘವಾದ ಲಾಬಿಯಲ್ಲಿ ನಡೀತಾ ತಾರಾಳ ಸಣ್ಣ ಬೆರಳುಗಳನ್ನು ಹಿಡಿದು ಸಾಗರಿ ನಡೀತಿದ್ಲು. ಹಾಯ್ ಅಂತ ಹಿಂದೆ ಯಾರೋ ಕರೆದ ಧ್ವನಿ ಕೇಳಿ ಸಾಗರಿ ತಿರುಗಿ ನೋಡಿದ್ಲು. ಪ್ರತಾಪ್ ಅವಳನ್ನು ಮಾತಾಡ್ಸೋಕೆ ಪ್ರಯತ್ನಿಸ್ದ. ಗಂಡನ ಸ್ನೇಹಿತ ಅಂತ ಸಾಗರಿ ಮರ್ಯಾದೆಯಿಂದ ನಕ್ಲು. ಏನಿದು ಇಲ್ಲಿ ಒಬ್ಬಂಟಿಯಾಗಿ ಅಂತ ಪ್ರತಾಪ್ ಕೇಳಿದಾಗ ಸಾಗರಿಗೆ ಏನು ಹೇಳಬೇಕು ಅಂತ ತಿಳಿಲಿಲ್ಲ. ಮಗುವಿಗೆ ನಿದ್ರೆ ಬರ್ತಿದೆ, ಅದಕ್ಕೆ ಮಲಗ್ಸೋಕೆ ಬಂದೆ ಅಂದ್ಲು. ಇದು ನಿಮ್ಮ ಹೋಟೆಲ್ ಅಲ್ವಾ ಅಂತ ಪ್ರತಾಪ್ ಅಸಂಬದ್ಧವಾಗಿ ಕೇಳ್ದ. ಅವನ ಜೊತೆಗೆ ಮಾತಾಡೋಕೆ ಸಾಗರಿಗೆ ಇಷ್ಟ ಇರಲಿಲ್ಲ. ಸರಿ, ನಾನು ಹೋಗ್ತೀನಿ ಅಂತ ಹೊರಟ್ಲು. ಹೇ, ಎಕ್ಸ್ಕ್ಯೂಸ್ ಮೀ ಅಂತ ಕರೆದ ಪ್ರತಾಪ್. ಯು ಆರ್ ಲುಕಿಂಗ್ ಗಾರ್ಜಿಯಸ್ ಅಂತ ನಗ್ತಾ ಹೇಳ್ದ. ಅಷ್ಟರಲ್ಲಿ ಸಾಗರಿ ಹಿಂದಕ್ಕೆ ನೋಡಿದಾಗ ಅಲ್ಲಿ ನಿಂತಿದ್ದ ಭದ್ರನನ್ನು ನೋಡಿ ಶಾಕ್ ಆದ್ಲು.
ಸಾಗರಿ ಹೋದ ನಂತರ ಭದ್ರನಿಗೆ ಅಲ್ಲಿ ಕುತ್ಕೊಳ್ಳೋಕ್ಕೂ ಇಷ್ಟ ಆಗಲಿಲ್ಲ. ಏನೋ ಒಂದು ರೀತಿಯ ಅನುಮಾನದಿಂದ ಸಾಗರಿಯನ್ನು ಹುಡುಕ್ತಾ ಬಂದಾಗ ಪ್ರತಾಪ್ ಆಕೆಯನ್ನು ಹಿಂಬಾಲಿಸೋದನ್ನು ನೋಡ್ದ. ಅಲ್ಲಿ ನಿಂತಿದ್ದ ಸಾಗರಿಗೆ ಗಂಡನನ್ನು ನೋಡಿ ಮೈ ನಡುಗಿತ್ತು. ಭದ್ರನ ಹೆಜ್ಜೆ ಸದ್ದನ್ನು ಕೇಳಿ ಪ್ರತಾಪ್ ತಿರುಗಿ ನೋಡ್ದ. ಪ್ರತಾಪ್ ಅಷ್ಟಾಗಿ ಭಯಪಡಲಿಲ್ಲ, ಯಾಕೆಂದರೆ ಅವನ ಕುಟುಂಬ ಕೂಡ ತುಂಬ ದೊಡ್ಡದಾಗಿತ್ತು. ಪ್ರತಾಪ್ನ ನಿಧಾನವಾಗಿ ನೋಡಿದ ಭದ್ರ ಸಾಗರಿಯ ಹತ್ರ ಹೋಗಿ ನಿಂತ್ಕೊಂಡ. ಸಾಗರಿ ಭುಜದ ಮೇಲೆ ಇದ್ದ ಮಗುವನ್ನು ತನ್ನತ್ತ ತೆಗೆದುಕೊಂಡು ಸಾಗರಿಯ ಭುಜದ ಮೇಲೆ ಕೈ ಹಾಕ್ತ. ಥ್ಯಾಂಕ್ ಯು ಸಾಗರಿ ಅಂದ. ಸಾಗರಿಗೆ ಆಶ್ಚರ್ಯ ಆಯಿತು. ಕಣ್ಣೀರು ತುಂಬಿದ ಕಣ್ಣುಗಳಿಂದ ಗಂಡನನ್ನು ನೋಡಿದ್ಲು. ಹೇಳು ಅಂತ ಅವನ ಕೈಯ ಒತ್ತಡ ಆಕೆಯನ್ನು ಮಾತಾಡೋಕೆ ಪ್ರೇರೇಪಿಸಿತ್ತು. ಪ್ರತಾಪ್ನನ್ನು ನೋಡಿ ಥ್ಯಾಂಕ್ ಯು ಅನ್ನಲು ಸಾಗರಿ. ಐ ನ್ಯೂ ಮೈ ವೈಫ್ ಇಸ್ ಲುಕಿಂಗ್ ಗಾರ್ಜಿಯಸ್ ಅಂತ ಭದ್ರ ಒತ್ತಿ ಹೇಳಿ ಸಾಗರಿನ ಕರ್ಕೊಂಡು ರೂಮಿಗೆ ಬಂದ. ಸಾಗರಿ ಭಯಪಡ್ತಿದ್ರು. ಭದ್ರ ಅವಳ ಹತ್ರ ಒಂದು ಮಾತು ಕೂಡ ಮಾತಾಡಲಿಲ್ಲ. ತಾರಾಳನ್ನು ಮಲಗಿಸಿ ಸಾಗರಿ ಭದ್ರನನ್ನೇ ನೋಡ್ತಿದ್ಲು. ಬೆಳಗ್ಗೆ ಮನೆಗೆ ಹೋಗೋಣ, ಇಲ್ಲೇ ಮಲಗು ಅಂತ ಹೇಳಿದ ಭದ್ರ ತಾನು ನಿದ್ರಿಸ್ದ. ತನ್ನ ಸ್ನೇಹಿತರನ್ನು ಬೀಳ್ಕೊಟ್ಟು ಬಂದ ಭದ್ರ ಮತ್ತೆ ರೂಮಿಗೆ ಬಂದ. ಪ್ರತಾಪ್ ಬಗ್ಗೆ ಭದ್ರ ಹೆಚ್ಚಿನ ಮಾತಾಡಲಿಲ್ಲ. ನಿದ್ರಿಸ್ತಾ ಇರೋ ಹೆಂಡತಿಯನ್ನು ನೋಡ್ತಾ ಭದ್ರನ ಮನಸ್ಸಿನಲ್ಲಿ ಒಂದೇ ಒಂದು ಆಲೋಚನೆ ಓಡ್ತಿತ್ತು. ತನ್ನನ್ನು ಹುಚ್ಚನಾಗಿಸಿದ್ದ ಸಾಗರಿಯ ಅಂದ ಈಗ ಪ್ರತಾಪನ್ನು ಹದ್ದಿನ ಕಣ್ಣಿಗೆ ಬಿದ್ದಿದೆ ಅಂತ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆಗಳನ್ನು ಕೇಳ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ. ಕತೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ.